ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಗೊಳಿಸಲು ಮುಂದಾಗಿರುವ ಸರ್ಕಾರದ ನಿರ್ಧಾರ ಹಾಗೂ ಈ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿರುವ ಹೇಳಿಕೆಗೆ ಹೊನ್ನಾವರ ತಾಲೂಕಿನ ಬಂಗಾರಮಕ್ಕಿ ಮಹಾಸಂಸ್ಥಾನದ ಶ್ರೀ ಮಾರುತಿ ಗುರೂಜಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತು ಡಿಸಿಎಂ ಅವರು ಈ ಯೋಜನೆಯ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿರುವ ಮಾರುತಿ ಗುರೂಜಿ ಪಶ್ಚಿಮ ಘಟ್ಟದ ಮಹತ್ವ ಅರಿಯದೆ ಸರ್ಕಾರ ಮುಂದುವರಿಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಜರ್ಮನಿ ಸೇರಿದಂತೆ ಬೇರೆ ದೇಶಗಳಿಗೆ ಹೋಗಿ ಪಂಪ್ಡ್ ಸ್ಟೋರೇಜ್ ಯೋಜನೆಗಳನ್ನು ನೋಡಿದ್ದೇನೆ ಎಂದು ಡಿಸಿಎಂ ಹೇಳುತ್ತಾರೆ. ಆದರೆ ಅವರಿಗೆ ನಮ್ಮ ಪಶ್ಚಿಮ ಘಟ್ಟದ ನೈಜ ಮಹತ್ವದ ಅರಿವಿಲ್ಲ. ಪಶ್ಚಿಮ ಘಟ್ಟದ ಸಂರಕ್ಷಣೆಯ ಬಗ್ಗೆ ಈಗಾಗಲೇ ಅನೇಕ ತಜ್ಞರ ವರದಿಗಳಿವೆ. ಅವುಗಳನ್ನು ಡಿಸಿಎಂ ಒಮ್ಮೆ ಓದಿಕೊಂಡರೆ ಖಂಡಿತವಾಗಿಯೂ ಅವರೇ ಸ್ವತಃ ಈ ಯೋಜನೆಯನ್ನು ಕೈಬಿಡುತ್ತಾರೆ ಎಂದು ಅಭಿಪ್ರಾಯಪಟ್ಟರು. ಇಂದು ಹೊರದೇಶಗಳಲ್ಲಿ ಪ್ರಕೃತಿಯನ್ನು ಉಳಿಸಿಕೊಳ್ಳಲು ಪರದಾಟ ನಡೆಸುತ್ತಿದ್ದಾರೆ. ಅಲ್ಲಿ ಹಿಂದೆ ಕಟ್ಟಿದ ಅನೇಕ ಡ್ಯಾಂಗಳನ್ನು ಈಗ ಒಡೆದು ಹಾಕುತ್ತಿದ್ದಾರೆ. ಹೀಗಿರುವಾಗ ನಾವು ಪಾಠ ಕಲಿಯದೆ ಪ್ರಕೃತಿ ನಾಶಕ್ಕೆ ಮುಂದಾಗಬಾರದು ಎಂದು ಅವರು ಎಚ್ಚರಿಸಿದರು. ಯೋಜನೆಗೆ 20,000 ಕೋಟಿ ಖರ್ಚು ಮಾಡುತ್ತಿದ್ದೇವೆ, ಜನರಿಗೆ ಉಚಿತ ವಿದ್ಯುತ್ ನೀಡುತ್ತಿದ್ದೇವೆ ಎಂಬ ಡಿಸಿಎಂ ಸಮರ್ಥನೆಗೆ ತಿರುಗೇಟು ನೀಡಿದ ಮಾರುತಿ ಗುರೂಜಿ, ವಿದ್ಯುತ್ ಫ್ರೀ ಯಾರಿಗಾಗಿ ಕೊಡುತ್ತಿದ್ದೀರಿ? ಇದು ಕೇವಲ ನಿಮ್ಮ ಅಧಿಕಾರದ ತೆವಲಿಗಾಗಿ ನೀಡುತ್ತಿರುವ ಕೊಡುಗೆಯಷ್ಟೇ. ಇಂತಹ ಉಚಿತ ಕೊಡುಗೆಗಳಿಂದ ವಿಯೆಟ್ನಾಂನಂತಹ ದೇಶಗಳ ಸ್ಥಿತಿ ಏನಾಗಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಯೋಜನೆಯ ವಿರುದ್ಧ ಹೋರಾಟ ಮಾಡುವವರು ಹೋರಾಟ ಮಾಡಿಕೊಳ್ಳಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದನ್ನು ಉಲ್ಲೇಖಿಸಿದ ಗುರೂಜಿ, ಅತ್ಯುನ್ನತ ಸ್ಥಾನದಲ್ಲಿದ್ದು ಯೋಜನೆಯ ವಿರುದ್ಧ ಹೋರಾಟ ಮಾಡುವವರು ಮಾಡಿಕೊಳ್ಳಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದನ್ನು ಉಲ್ಲೇಖಿಸಿದ ಗುರೂಜಿ, ಅತ್ಯುನ್ನತ ಸ್ಥಾನದಲ್ಲಿದ್ದುಕೊಂಡು ಇಂತಹ ಹಗುರವಾದ ಮಾತುಗಳನ್ನಾಡುವುದು ಆ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ. ಇದರಿಂದ ಅವರು ತಮ್ಮ ಸ್ಥಾನದ ಗೌರವವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಜಾರಿಗೆ ತರಬಾರದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರವಾರಕ್ಕೆ ಬಂದಾಗ ಆಡಿದಂಥ ಮಾತು ನಿಜವಾಗಿ ಒಂದು ರೀತಿಯ ಖೇದ ಅಂತ ಅನ್ನಿಸ್ತದೆ. ಯಾಕೆಂದರೆ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಂತು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದು. ಜರ್ಮನ್ನು ಬೇರೆ ದೇಶಗಳಿಗೆ ತಾವು ಹೋಗಿ ನೋಡಿದ್ದೇವೆ ಎಂದು ಮಾತಾಡ್ತಾರೆ. ಪಶ್ಚಿಮ ಘಟ್ಟದ ಮಹತ್ವವನ್ನೇ ಅರ್ಥಕೊಳ್ಳದೆ ಮಾತನಾಡ್ತಾ ಇದ್ದಾರೆ. ವಿದೇಶದ ನಿಯಮಗಳೇ ಬೇರೆ. ನಾವು ಇಲ್ಲಿಯ ಪ್ರಕೃತಿ ಬಗ್ಗೆ, ಇಲ್ಲಿಯ ಮಹತ್ವದ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ಹೊರದೇಶಕ್ಕೆ ಹೋಗಿ ನೀವಲ್ಲಿ ಪಂಪ್ ಸ್ಟೋರೇಜ್ ಬಗ್ಗೆ ಅಧ್ಯಯನ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆ ಅಧ್ಯಯನ ವರದಿಗಳಿದ್ದಾವೆ. ಅದನ್ನು ಒಮ್ಮೆ ಓದಿ ನೋಡಿದರೆ ಬಹುಶಃ ಅವರಾಗೇ ಇಂಥ ಯೋಜನೆಗಳನ್ನು ಕೈ ಬಿಡಬಹುದು. ಹೊರದೇಶದಲ್ಲಿ ನೂರಾರು ಕಡೆಗೆ ಇಂತಹ ಒಂದು ಡ್ಯಾಮನ್ನು ಕಟ್ಟಿದ್ದನ್ನು ಒಡೆದಂಥದ್ದಿದೆ. ಒಡೆದದ್ದಲ್ಲದೆ ಅಲ್ಲಿ ಪರಿಸರವನ್ನು ಮೊದಲು ಹೇಗಿತ್ತು ಹಾಗೆ ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪರದಾಡ್ತಾ ಇದ್ದಾರೆ. ವಿದೇಶಿಗರು ನಮ್ಮ ದೇಶಕ್ಕೆ ಇಲ್ಲಿ ಬರ್ತಾ ಇರೋದು ಇಲ್ಲಿ ಪ್ರಕೃತಿ ಸೌಂದರ್ಯ, ಇಲ್ಲಿಯ ಮಹತ್ವತೆ, ಇಲ್ಲಿ ಶುದ್ಧ ಗಾಳಿ ಇದನ್ನು ನೋಡ್ಕೊಂಡು ಬರ್ತಾರೆ. ಆದರೆ ನಮ್ಮವರಿಗೆ ಅದರ ಬಗ್ಗೆ ಬೆಲೆ ಗೊತ್ತಿಲ್ಲದೆ ಹೊಸ ಯೋಜನೆಗಳನ್ನು ತಂದು ಇಲ್ಲಿ ಹಾನಿ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಇನ್ನೊಂದೆರಡು ಮಾತನ್ನು ಹೇಳಿದವರು 20,000 ಕೋಟಿ ಖರ್ಚನ್ನು ಮಾಡ್ತಾ ಇದ್ದೇವೆ, 3,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೇವೆ ಪಂಪ್ ಇದ್ರ ಬಗ್ಗೆ ಅಂತ ಹೇಳಿ ಫ್ರೀ ಕೊಡ್ತಾ ಇದ್ದೇವೆ ಅಂತ. ನಿಮ್ಮ ಹತ್ರ ಯಾರು ಕೇಳಿದ್ರು ಫ್ರೀ ಕೊಡಿ ಅಂತ? ನೀವು ಫ್ರೀ ಕೊಟ್ಟಿದ್ದು ಯಾರಿಗಾಗಿ ಕೊಟ್ಟಿದ್ದು? ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅಧಿಕಾರದ ತೆವಲಿಗಾಗಿ ನೀವು ಕೊಟ್ಟಿದ್ದು ಬಿಟ್ಟರೆ, ನೀವು ಫ್ರೀ ಕೊಟ್ಟಿದ್ದು ಜನರ ಒಳಿತಿಗಾಗಿ ಅಲ್ಲ. ಫ್ರೀ ಕೊಡೋದ್ರಿಂದ ಏನಾಗ್ತದೆ ಅಂತ ಹೇಳಿ ನೀವು ವಿದೇಶಕ್ಕೆ ಹೋಗುವ ಬಹಳ ಹಂಬಲ ಇರೋದ್ರಿಂದ ವಿಯೆಟ್ನಾಂ ಅಂತ ದೇಶಕ್ಕೆ ಹೋಗಿ ನೋಡಬೇಕು. ಫ್ರೀ ಕೊಡೋದ್ರಿಂದ ದೇಶವೇ ಬರಬಾರ್ದಾಗೋಗಿದೆ, ಹಾನಿಯಾಗೋಗಿದೆ. ನಮ್ಮನ್ನು ಸಹ ಈಗ ಅದೇ ಕುಪ್ಪಕ್ಕೆ ತೊಳಕಲಿಕ್ಕೆ ದುಡ್ಲಿಕ್ಕೆ ಹೊರಡ್ತಾ ಇದ್ದೀವಿ. ಹೋರಾಟ ಮಾಡುವವರು ಮಾಡಿಕೊಳ್ಳಿ ಅನ್ನುವ ಹಗುರವಾದ ಮಾತನಾಡಿ ನಿಮ್ಮ ಸ್ಥಾನದ ಗೌರವ ನೀವು ಕಳ್ಕೊಳ್ತಾ ಇದ್ದೀರಿ. ಒಮ್ಮೆ ಇದರ ಬಗ್ಗೆ ಯೋಚನೆ ಮಾಡಿ ಇಂತಹ ಯೋಜನೆ ನಿಲ್ಲಿಸಲೇಬೇಕು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.